ನನ್ನ ಜೀವನದಲ್ಲೇ ಫಸ್ಟ್ ಟೈಮು ಮೊದಲ ಬಾರಿಗೆ ವಿಧಾನಸೌಧ ಮೆಟ್ಲಿಂದ ಇಲ್ಲಿ ವಿಧಾನಸೌಧ ಮುಂದೆ ನಿಂತ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ಇದಕ್ಕೆ ಕಾರಣ ಬೇರೆ ಯಾರೂ ಆಗೋಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಕಾರಣವೇ ನಮ್ಮ ಕಾಂಗ್ರೆಸ್ ಪಕ್ಷ. ಎಲ್ಲೋ ನಾವು ಶೂಟಿಂಗು ಎಲ್ಲೋ ಬ್ಯುಸಿ ಟೈಮಲ್ಲಿ ಕೆಲಸ ಮಾಡಿದ್ದೀನಿ. ಕಾಂಗ್ರೆಸ್ಗೆ ನಂಬಿಕೆ ಇದೆ ನಮ್ಮ ಕಾಂಗ್ರೆಸ್ ಪಾರ್ಟಿ ಮೇಲೆ. ಯಾಕೆಂದರೆ ಬಡವರ ಪಕ್ಷ ಅಂದರೆ ನಮ್ಮ ತಾಯಿ ತಂದೆಯ ಕಾಲದಿಂದ ಬಡವರ ಪಕ್ಷ ಅಂದರೆ ಒಂದೇ ಕಾಂಗ್ರೆಸ್ ಅಂತ. ಅದರಿಂದಾಗಿ ನಾನು ನಿಷ್ಠಾವಂತ ಒಬ್ಬ ಕೆಲಸಗಾರನಾಗಿ ನಿಷ್ಠಾವಂತನಾಗಿ ಈ ಕಾಂಗ್ರೆಸ್ಸಿಗೆ ನಾನು ಎಲ್ಲ ಎಲೆಕ್ಷನಲ್ಲೂ ಎಲ್ಲದರಲ್ಲೂ ಜೊತೆಯಲ್ಲಿದ್ದು ಕೆಲಸ ಮಾಡ್ತಾನೇ ಇದ್ದೀನಿ. ನನ್ನ ಸೇವೆಯನ್ನು ನೋಡಿ ನನ್ನನ್ನು ಒಂದು ತಲೆಯಲ್ಲಿಟ್ಕೊಂಡು ಈಗ ಕಾಂಗ್ರೆಸ್ ಪಕ್ಷದವರು ನನಗೆ ಅಕಾಡೆಮಿ ಕರ್ನಾಟಕ ಫಿಲ್ಮ್ ಅಕಾಡೆಮಿ ಅಧ್ಯಕ್ಷನಾಗಿ ನನಗೆ ಬಡ್ತಿ ಕೊಟ್ಟಿದ್ದಾರೆ. ಒಂದೊಂದೇ ಮೆಟ್ಲು ವಿಧಾನಸೌಧ ಹತ್ಕೊಂಡು ಹೋಗ್ಬೇಕು, ಒಂದೇ ಸಲ ಮೇಲೆ ವಿಧಾನಸೌಧ ಮೇಲೆ ಕೂತ್ಕೋಬೇಕು ಅಂದರೆ. ಮಕರಂದ್ ನಡ್ಕರ್ಣಿ ಸೈಕಲ್ ರಿಟೇಲ್ ಶಾಪ್ ಮೂಲಕ ತಿಂಗಳಿಗೆ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಆಗೋದೂ ಇಲ್ಲ. ತುಂಬ ಸೀನಿಯರ್ಸ್ ಇರ್ತಾರೆ, ಅವ್ರಿಗೆ ಎಲ್ರಿಗೂ ಜವಾಬ್ದಾರಿ ಇರ್ತದೆ. ಸೊ ಒಂದೊಂದೇ ಮೆಟ್ಲು ಮೇಲೆ ಹೋಗಿ ಅಂತ ನಮ್ಮ DCM ಸಾರು DK ಶಿವಕುಮಾರ್ ಅವರು ಹೇಳಿದ್ದಾರೆ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕೂಡ ನನಗೆ ಹೇಳಿದ್ದಾರೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ನಿಮ್ಮ ಪ್ರೋತ್ಸಾಹ ಬೇಕೇ ಬೇಕು. ನಮ್ಮ ಕರ್ನಾಟಕ ಫಿಲ್ಮ್ ಅಕಾಡೆಮಿಯಲ್ಲಿ ತುಂಬ ಕೆಲಸಗಳಿದ್ದಾವೆ. ನಾನು ಮೊನ್ನೆ ಪ್ರೋಗ್ರಾಮ್ ಆದಾಗಲೂ ಅದ್ರಲ್ಲಿ ಹೇಳಿದ್ದೀನಿ. ಹಿಂಗೆ ತಾಯಿ ಸೆರಗಿನ ಮಗು ಹಿಡ್ಕೊಂಡು ಓಡಾಡಿಕೊಂಡು ಅಳುತ್ತೋ ಆ ಥರ ಹತ್ತು ಕರೆದು ನಮ್ಮ ಸಿನಿಮಾದ ಸುಮಾರು ಕೆಲಸಗಳು ಪೆಂಡಿಂಗ್ ಇದ್ದಾವೆ. ಅವುಗಳೆಲ್ಲವನ್ನೂ ನಾನು ಅಕಾಡೆಮಿ ಪ್ರೆಸಿಡೆಂಟಾಗಿ ನಾನು ಮುಂದುವರಿಸ್ಬೇಕು ಅಂತ ಇದ್ದೀನಿ. ಅದೇ ಪ್ರಕಾರ ಕೆಲಸ ಮಾಡ್ಕೊಂಡು ಹೋಗ್ತೀನಿ.